ಟು ಅವರ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರಸ್ತುತ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಪ್ರೊಫೈಲ್ಗಳು ನೋಟಿಫಿಕೇಶನ್ ನಿಮಗೆ ಫಸ್ಟ್ಗೆ ಬರುತ್ತೆ. ಇವತ್ತು ನೋಡ್ಕೊಳ್ಳಿ, ಗೀತಾ ಅಂತ, MK ಗೀತಾ ಅಂತ. ಇವರ ತಂದೆ ಹೆಸರು ಮಹಾಂತೇಶ್. ಕೆ ಅಂದರೆ ಕೋಲಾರ ಅಂತ ಹೇಳಿರ್ತಕ್ಕಂಥದ್ದು. ಇವರ ಅಡ್ರೆಸ್ ಬಂದುಬಿಟ್ಟು ಕೋಲಾರ ಅಂತ. ವಯಸ್ಸು 28ರ ಹತ್ತಿರ ಬರ್ತಾ ಇದೆ. ಸೊ ಪ್ರಸ್ತುತ ಸಮಸ್ಯೆ ಅಂದರೆ ನನ್ನಲ್ಲಿ ವೈಯಕ್ತಿಕ ಸಮಸ್ಯೆ ಏನೂ ಕೂಡ ಇಲ್ಲ. ಸೊ ಕೆಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ ಒಂದರಲ್ಲಿ ಪೆಟ್ಟಾಗಿದೆ. ಹಾಗಾಗಿ ಸ್ವಲ್ಪ ದೂರ ಕೈ ಚಾಚೋಕ್ಕೆ ಮತ್ತು ಸ್ವಲ್ಪ ನೋವಾಗುತ್ತೆ ಆವಾಗವಾಗ. ಅದೊಂದೇ ಸಮಸ್ಯೆಯಿಂದ ನಾನು ಇಷ್ಟು ವರ್ಷಗಳ ಕಾಲ ಮದುವೆ ಆಗಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇವರ ಡೀಟೇಲ್ಸ್ ನೋಡೋದಾದರೆ, ನೋಡೋದಕ್ಕೆ ದಪ್ಪದಾಗಿರ್ತಕ್ಕಂಥ ಶರೀರ, ಅವರು 60 kg ಇದ್ದಾರೆ ಸ್ನೇಹಿತರೆ. ಲಕ್ಷಣವಾಗಿದ್ದಾರೆ, ದುಂಡು ಮುಖ ಕೂಡ ಈ ಒಂದು ಗೀತವರು ಹೊಂದಿರತಕ್ಕಂಥದ್ದು. ಇನ್ನು ಇವರು ವಾಸ್ತವವಾಗಿರ್ತಕ್ಕಂಥ ಸ್ಥಳ ಹೇಳ್ತೀನಿ ನೋಡಿ. ಬಾದಾಮಿಯ ಬನಶಂಕರಿ ದೇವಸ್ಥಾನದ ಹಿಂದಿನ ಒಂದು ಬಿಳಿಯ ಬಣ್ಣದ ಒಂದು ಮನೆ ಇರುತ್ತೆ. ಬಾದಾಮಿ ಬನಶಂಕರಿ ಊರಿನಲ್ಲಿ ಯಾರಾದರೂ ಇದ್ದರೆ ದೇವಸ್ಥಾನದ ಹಿಂದೆ, ಸೊ ಈ ಒಂದು ಮನೆ ನೋಡ್ತೀರಾ. ಅಲ್ಲಿಂದ ಬಂದಿರತಕ್ಕಂಥ ಪ್ರೊಫೈಲ್ ಇದು. ಬೇರೆ ಊರಿನವರಾಗಿದ್ದರೆ, ನೀವು ಈ ರೀತಿ ಹುಡುಗ ಆಗಿದ್ದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ತಾರೆ ನೋಡಿ. ಸೊ ಹುಡುಗ ನೀವು ಜಾಸ್ತಿ ಪ್ರೀತಿ ಮಾಡಬೇಕಂತೆ ಅವ್ರಿಗೆ. ಆ್ಯಂಡ್ 2ನೇ ಪಾಯಿಂಟು, ನನ್ನನ್ನು ಎಲ್ಲರಿಗಿಂತ ಜಾಸ್ತಿ ಅಂತಂದರೆ ನಿಮ್ಮ ತಾಯಿಗಿಂತ ಜಾಸ್ತಿ ಏನಲ್ಲ. ಪ್ರಸ್ತುತ ಹೆಂಗೆ ಮೀಡಿಯಮಲ್ಲಿರಬೇಕು, ಎಲ್ಲನೂ ಪ್ರೀತಿಯಿಂದ ಕರೆದಾಗ, ಬಾ ಅಂದಾಗ ಮತ್ತು ತುಂಬ ಕಷ್ಟ ಇದ್ದಾಗ, ಕೆಲಸ ಜಾಸ್ತಿ ಇದ್ದಾಗ ಇಂತಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಊರಿನಲ್ಲಿ ತುಂಬದೇ ಆಗಿರ್ತಕ್ಕಂಥ ದೊಡ್ಡದ ಹೆಸರಾಗಿರಬೇಕು. ಆ್ಯಂಡ್ ಪ್ರಸ್ತುತ ಅದು ನಿಮಗೆ ಕೆಟ್ಟ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ಊರಿನಲ್ಲಿ ಅಂತಂದರೆ, ಸೊ ಇಂಥವ್ರು ನನಗೆ ಮದುವೆ ಆಗ್ತಿದ್ದಾರೆ, ಇಂಥವ್ರ ಮಗ ಅಂತಂದರೆ ಅವರ ತುಂಬ ಒಳ್ಳೆಯ ಹುಡುಗ ಹೀಗೆ ಹೆಸರಿರಬೇಕು. ಇನ್ನೊರು ಕೇಳಿದ್ರೆ ಅವ್ನಿಗೆ ಮದುವೆ ಆಗ್ತೀರಾ ನೀವು ಅಂತ ಅಂದ್ಬಿಟ್ಟು ಮಾತಾಡಬಾರ್ದು ಅಂತ ಹೇಳಿರೋದು. ನನಗೆ ಹಳ್ಳಿಯ ನೇಚರ್ ಅಂದರೆ ಇಷ್ಟ ಇಲ್ಲ, ಅವ್ರಿಗೂ ಕೂಡ ಅದೇ ರೀತಿ ಇಷ್ಟ ಇಲ್ಲದಿದ್ದವರೇ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಹಳ್ಳಿಗಳಲ್ಲಿ ಜಾಸ್ತಿ ನಾನು ಸುತ್ತಾಡಲ್ಲ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಪ್ರಸ್ತುತ ಒಂದು ಜಿಲ್ಲೆ ಅಂತ ಯಾವುದೋ ಇದ್ದರೆ ಆ ಕಡೆ ನನ್ನ ಕರ್ಕೊಂಡು ಹೋಗಿ ಬೇಕಿದ್ದರೆ ಬರ್ತೇನೆ ಅಂತ ಹೇಳಿದರು. ಇನ್ನು ಹುಡುಗ ಬ್ಲ್ಯಾಕ್ ಕಲರಲ್ಲಿರಬಾರ್ದು, ಸ್ವಲ್ಪನಾದರೂ ವೈಟಲ್ಲಿ ಗೋಧಿ ಬಣ್ಣ ಅಂತ ಕರಿತೀವಲ್ಲ, ಆ ರೀತಿಯ ಒಂದು ಬಣ್ಣ ಇದ್ದರೆ ಸಾಕು ಅಂತ ಹೇಳಿರೋದು. ಸೊ ಅದೇ ರೀತಿಯಾಗಿ ಫಸ್ಟ್ಗೆ ಹೇಳಿದಾಗೆ, ಈ ರೀತಿ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದ್ದರೆ ಬಾದಾಮಿಯ ಬನಶಂಕರಿ ಒಂದು ದೇವಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥ ವೈಟ್ ಹೌಸ್ ಏನಿದೆ, ಅಲ್ಲಿ ನೀವು ಇವ್ರ ಜೊತೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ಬೋದು. ಸೊ ಅದಕ್ಕೂ ಮುನ್ನ ಇವರ ಒಂದು ಮಾತಾಡಿ ಫೋನ್ ಮೂಲಕ ಮಾತಾಡಿ ಮೆಸೇಜ್ ಮಾಡಿಬಿಟ್ಟು ನಂತರ ಹೋಗೋದು ಬೆಟ್ರ್ ಅಲ್ವಾ. ಸೊ ನಿಮ್ಮ ಹೆಸರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ್ಯಂಡ್ ನಂಬರ್ ಕೂಡ ತಿಳಿಸಿ, ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಕಡೆ ಒಂದು ಸ್ವಲ್ಪ ಬರೋದಾದರೆ ಸ್ನೇಹಿತರೆ, ಕಿಯಾ ಸ್ಪೋರ್ಟೇಬಲ್ ಕಾರ್ ರಿವ್ಯೂ ಅಂತ ಇದೆ. ಇದೇನು ನೋಡ್ಕೊಳ್ತೀರಾ, 2022ನ ಮಾಡೆಲಲ್ಲಿ ತಯಾರಾಗಿರ್ತಕ್ಕಂಥ ಕಿಯಾ ಸ್ಪೋರ್ಟೇಬಲ್ ಕಾರ್ ರಿವ್ಯೂ. ಸೊ ಪ್ರಸ್ತುತ ಅವರ ಒಂದು ಚಿಕ್ಕಪ್ಪನ ಹತ್ರ ಇದೊಂದು ಕಾರ್ ಇರ್ತಕ್ಕಂಥದ್ದು. ನಿಮಗೆ ಎಲ್ಲಿ ಇರ್ತೀರೋ ಅಲ್ಲಿಂದಲೇ ಪ್ರಸ್ತುತ ಇವರು ವಾಸವಾಗಿರ್ತಕ್ಕಂಥ ಬಾದಾಮಿಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಇವ್ರಿಗೆ ಹುಡುಗ ನೀವೇನಾದರೂ ಒಪ್ಪಿಗೆ ಆಗಿದ್ದರೆ ಪ್ರಸ್ತುತ ಅವರು ಈ ಕಾರ್ನ ಕೊಟ್ಬಿಟ್ಟು, ಕಿಯಾ ಸ್ಪೋರ್ಟೇಬಲ್ ಕಾರ್ ಕೊಟ್ಬಿಟ್ಟು ನಿಮ್ಮ ಇರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ತಾರೆ. ಸೊ ಪ್ರಸ್ತುತ ಅಲ್ಲಿಂದ ನಿಮಗೆ ಎತ್ತಾಕೊಂಡು ಬಂದು ಇವ್ರ ಹತ್ರ ಬಂದುಬಿಟ್ಟು ಮಾತುಕತೆ ಮಾಡಿಸ್ತಾರೆ. ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅವರು ಬರಬೇಕಾಗಿರ್ತಕ್ಕಂಥ ಕಾರ್ ತೋರಿಸಿ ಸರ್ ಅಂತ ಹೇಳಿದ್ದಾರೆ. ಸೊ ಸುಮ್ಮನೆ ತೋರಿಸ್ತಿದ್ದೀನಿ, ನೋಡ್ಕೊಂಬಿಡಿ ಒಂದು ಸಲ. ಸೊ ಕಿಯಾ ಸ್ಪೋರ್ಟೇಬಲ್ ಕಾರ್ ರಿವ್ಯೂ ಬಂದುಬಿಟ್ಟು, ದ ಸ್ಪೋರ್ಟೇಬಲ್ ಈಸ್ ದ ಸೈಲೆಂಟ್ಲಿ ಆ್ಯಂಡ್ ದ ಬಾಕ್ಸರ್ ದೆನ್ ಸ್ಪೋರ್ಟೇಬಲ್ EV6 ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಫ್ರಮ್ ದ ನಿಯರ್ಲಿ ಮೆನಿ ಆಫ್ ದ ಕ್ರೇಸಸ್ ಆಫ್ ದ ಸೇಮ್ ಅಂತ ಹೇಳಿರ್ತಕ್ಕಂಥದ್ದು. ಅಟ್ಲೀಸ್ಟ್ ಸಿಮ್ಲರ್ ದ ಬ್ಯಾಕ್ಡ್ ಬಿಗ್ರೆಸಿವ್ ಫೇಸ್ ವಿತ್ ದ ಇಟ್ ಈಸ್ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಒಳ್ಳೆಯ ಒಂದು ಕಲರಲ್ಲಿ ಇನ್ನೊಂದು ಕಾರ್ಗೆ ಕಂಪೇರ್ ಮಾಡಿದರೆ ಒಳ್ಳೆಯ ಒಂದು ಡಿಫ್ರೆನ್ಸಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಿಯಾ ಸ್ಪೋರ್ಟೇಬಲ್ ಕಾರು. ಒಳ್ಳೆಯ ಒಂದು CC ಇಂಜಿನ್ ಆ್ಯಂಡ್ ಒಳ್ಳೆಯ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಾಡಿ ಸೇಫ್ ಅಲ್ಲಿ ಇರ್ತಕ್ಕಂಥ ಸ್ನೇಹಿತರೆ. ಇನ್ನೊಂದು ಫ್ಯೂಚರಲ್ಲಿ ನೋಡೋದಾದರೆ, ಇದು ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸು ಫ್ರಂಟ್ ಸೈಡಿಂದ ಒಂದು ಲುಕ್ ಕೂಡ ನೋಡ್ಕೊಳ್ಬೋದು ಕಿಯಾ ಸ್ಪೋರ್ಟೇಬಲ್ ಸ್ನೇಹಿತರೆ. ಸೊ ಒಳ್ಳೆಯ ಒಂದು ಸ್ಪೀಡ್ ಆ್ಯಂಡ್ ಒಳ್ಳೆಯ ಒಂದು ಮೈಲೇಜ್, 28-29 ಮೈಲೇಜ್ ಆಫ್ಟರ್ 1 ಲೀಟರ್ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಮಾಡರ್ನಲ್ಲೂ ಕೂಡ ನೀವು 2023ನ ಮಾಡರ್ನಲ್ಲಿ ಈ ಒಂದು ಕಿಯಾ ಸ್ಪೋರ್ಟೇಬಲ್ ಕಾರ್ ರೆಡಿ ಆಗಿರ್ತಕ್ಕಂಥದ್ದು. ವಿತ್ ಸ್ಟೇರಿಂಗ್ ನೋಡ್ಕೊಳ್ಳಿ ಸ್ನೇಹಿತರೆ. ಗೇರ್ ಹ್ಯಾಂಡ್ ಬ್ರೇಕ್ ಕೂಡ ಇದೆ, ಆಟೋಮೆಟಿಕಲಿ ಹ್ಯಾಂಡ್ ಬ್ರೇಕ್ ಇದೆ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಈ ಒಂದು ಕಿಯಾ ಕಾರ್ ಗೈಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆ್ಯಂಡ್ ಏರ್ ಬ್ಯಾಗ್ ಇದೆ ಅಂತ ಹೇಳಿರ್ತಕ್ಕಂಥದ್ದು. ಏರ್ ಬ್ಯಾಗ್ ಇದೆ ಅಂತಂದರೆ ಮ್ಯಾಪ್ ಕೂಡ ಅಲೋ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ಇದು ಈ ಒಂದು ನೀವು ಬರಬೇಕಾಗಿರ್ತಕ್ಕಂಥ ಕಾರಿನಲ್ಲಿರ್ತಕ್ಕಂಥ ಮಾಹಿತಿ ಆಗಿತ್ತು.
ಅವರೇ ಹೇಳಿದಾಗೆ ಬೇಗ ಬೇಗ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖುದ್ದಾಗಿ ಅವರೇ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ನಮಸ್ತೆ, ಮತ್ತೆ ಸಿಗ್ತೀನಿ.